ಮೊಬೈಲ್ ಚಾರ್ಜಿಗಿಟ್ಟು ಐಸ್ ಕ್ರೀಮ್ ತಿಂದು ಮತ್ತೆ ಅಸೈನ್ಮೆಂಟ್ ಬರೆಯೋಕೆ ಕೂತ್ಕೋತೀನಿ. ಏನು ಹೇಳಮ್ರಿ ಬಡ ನೋಡ್ರಿ ಡ್ಯೂಟಿ ಎಲ್ಲ ಮುಗೀತಿ ಈಗ. ನೋಡ್ರಿ ಇವನು ವಯಸ್ಸಿನ ನಾಲ್ಕು ರೊಟ್ಟಿ ತಿಂತಿದ್ವಿ ನಾವು ಇಂಥವು. 65,000 ರೂಪಾಯಿ ಆಗೈತೆ ಅಂತ ನೋಡ್ರಿ ಗೈಸ್ ಎರಡು ಸೇರಿ. ಎಲ್ಲ ಕಡ್ಡಿ ಇಟ್ಕ ನೀನು ಒಂದು ದಬ್ಬಣ ಕೊಡಲೇ, ನಿನಗೆ ಚುಚ್ಕ ಕೊಡಲೇ ದಬ್ಬಣ ಕೊಡಲೇ ಹಿಡ್ಕಂತೀಯ ಪಾಡಗ. ಹಿಂಗಾಗತ್ತೆ ನೋಡ್ರಿ ಅಡುಗೆ ಮಾಡೋಕ್ಕೆ. ಸೊ ಇದ್ರ ಸಂಬಂಧನೇ ಅರ್ಧ ರಾಣೆಬೆನ್ನೂರಲ್ಲಿ ಮನೆ ಹುಡುಕ್ತಿದ್ದೀವಿ, ಇನ್ನೂ ಸಿಗಲಿ. ನಾಳೆ ಬೆಳಗ್ಗೆ 6 ಗಂಟೆ ಬಸ್ಸಿಗೆ ಹೋಗಬೇಕು ಶಿವಮೊಗ್ಗಕ್ಕೆ. ಜಸ್ಟ್ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ, ಮತ್ತು ಅಸೈನ್ಮೆಂಟ್ ಬರೆಯೋಕ್ಕೆ ಕೂತಿದ್ದೀನಿ. ಚಾರ್ಜ್ ಬೇರೆ ಕಡಿಮೆ ಆಗಿದೆ ಮೊಬೈಲಲ್ಲಿ, ಚಾರ್ಜಿಗೆ ಇಡಬೇಕು. ಚಾರ್ಜ್ಗಿಟ್ಟು ಮತ್ತೆ ಅಸೈನ್ಮೆಂಟ್ ಬರೆಯೋಕ್ಕೆ ಕೂತ್ಕೋತೀನಿ. ಬಿಸಿಲು ಜಾಸ್ತಿ ಇದೆ, ಇಲ್ಲೇನು ಮಳೆ ಏನೂ ಬಂದಿಲ್ಲ. ಬಟ್ ಐಸ್ ಕ್ರೀಮ್ ಖಾಲಿ ಆಗಿತ್ತು, ನೆನ್ನೆ ತಾನೇ ಮತ್ತೊಂದು ಹೊಸ ಐಸ್ ಕ್ರೀಮ್ ತಂದಿಟ್ರು. ಬೇಸಿಗೆಗಾಲ ಅಲ್ಲ, ಡೈಲಿ ಐಸ್ ಕ್ರೀಮ್ ಬರ್ತಾನೆ ಇರುತ್ತೆ ಮನೆಗೆ. ಸೊ ಮೊಬೈಲ್ ಚಾರ್ಜಿಗಿಟ್ಟು ಐಸ್ ಕ್ರೀಮ್ ತಿಂದು ಮತ್ತೆ ಅಸೈನ್ಮೆಂಟ್ ಬರೆಯೋಕ್ಕೆ ಕೂತ್ಕೋತೀನಿ. ಅವ್ರು ಬೆಳಗ್ಗೆ ಎದ್ಬಿಟ್ಟು ಟೀ ಕುಡಿದು ಕಂಪ್ನಿಗೆ ಹೋದರು. ನಾನು ತಿಂಡಿ ತಿಂದು ಮತ್ತೆ ಅಸೈನ್ಮೆಂಟ್ ಬರೆಯೋಕ್ಕೆ ಕೂತ್ಕೊಂಡೆ. ಬರೀತಿರ್ಬೇಕು. ಈಗ ಒಂದು 3ರಿಂದ 4 ಬುಕ್ ಕೊಟ್ಟಾರೆ. ಎಕ್ಸಾಮ್ ಏನೋ 10ನೇ ತಾರೀಕಿಗೆ ಅಂತ ಹೇಳ್ತಿದ್ರು, ಬಟ್ ಎಕ್ಸಾಮ್ ಫೀಸ್ ಡಿಲೇ ಆಗ್ತಾ ಇರೋದ್ರಿಂದ, ಆಮೇಲೆ ವೆಬ್ಸೈಟಲ್ಲಿ ಫೀಸ್ ಕಟ್ಟೋಕ್ಕೆ ಲಿಂಕ್ ಬಿಡಲಿಲ್ಲ. ಅದಕ್ಕೋಸ್ಕರ 20 ಮೇಲ್ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯದಾಯಿತು, ಅಸೈನ್ಮೆಂಟ್ ಬರೆಯೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕಿದೆ. ಸೊ ಆರಾಮಾಗಿ ಬರೆಯೋಣ. ಬರ್ತೀನೋ ನಾಳೆ ವಿಡಿಯೋದಂಗೆ. ಏನು ಹೇಳಮ್ರಿ ಬಡ ನೋಡ್ರಿ ಡ್ಯೂಟಿ ಎಲ್ಲ ಮುಗೀತಿ ಈಗ. ಡ್ಯೂಟಿ ಎಲ್ಲ ಮುಗೀತು ಜಸ್ಟ್ ಇವಾಗ. ಸೊ ಇಲ್ಲಿ ಡಾಬಾಕ್ಕೆ ಹೋಗೋಣ ಅಂತ ಹರೀಶ್ ಕರ್ಕೊಂಬಂದಾನೆ ಇವತ್ತು. ಏನೋ ಹೊಟ್ಟೆ ಮಧ್ಯಾಹ್ನ ಊಟ ಸರಿಯಾಗಿಲ್ಲ ಅಂತಂದ ಕ್ಯಾಂಟೀನಾಗೆ, ಅದಕ್ಕೆ ಇಲ್ಲೇ ಹೋಗೋಣ ಬಾ ಅಂತೇಳಿ ಕರ್ಕೊಂಬಂದೆ. ಸೊ ಇವಾಗ ಅದಕ್ಕೆ ಡಾಬಾ ಕರ್ಕೊಂಬಂದಿದ್ದಾನೆ. ಈಗ ಊಟ ಮಾಡಬೇಕು. ಏನು ಆರ್ಡ್ರ್ ಹೇಳ್ತಾನೆ ನೋಡ್ಬೇಕು ಈಗ. ಹಾಂ ತಗ ಪನ್ನೀರ್ ತಗ, ಪನ್ನೀರ್ ತಗೋಣ. ಏನು ತಗೋಣ, ಏನು ಬೇಕು ನೋಡ, ಏನು ಬೇಕು ಹೇಳ. ಹಣ್ಣ ಬಂದ ಪನ್ನೀರ್ ಹೇಳ. ಪನ್ನೀರ್ ಮಸಾಲ ನೀನು ಒಂದು ತಂದೂರಿ ಕೊಡು, ನನಗೆ ಒಂದು ಜೋಳದ ರೊಟ್ಟಿ ಕೊಡು. ಹಾಂ ಹಾಗಾಯ್ತು ಸರ್. ಅದಕ್ಕೆ ಇವಾಗ ಆರ್ಡ್ರ್ ಮಾಡಿದ ಇವನು ಹರೀಶ್. ಒಂದು ಪನ್ನೀರ್ ಮಸಾಲ, ಒಂದು ತಂದೂರಿ ರೋಟಿ, ಒಂದು ನಮಗೆ ಜೋಳದ ರೊಟ್ಟಿ. ಇಲ್ಲೇ ತೆರದಳ್ಳಿ ನಮ್ಮ ಕಂಪ್ನಿ ಹತ್ರ ಇರೋ ಡಾಬಾ ಇದು. ಒಂದು ಪನ್ನೀರ್ ಮಸಾಲ ಹಾಕು, ಈರುಳ್ಳಿ, ಮೆಣಸಿನ್ಕಾಯಿ. 1 ಲೀಟ್ರ್ ತಗೋಣ, ಏನು ಅರ್ಧ ಲೀಟ್ರ್ ತಗೋಣ? ಏನ 1 ಲೀಟ್ರ್ ನೀರು ತಗ. ಕೋಲ್ಡ ವಾರ್ಮ್ ತಗೊಳ. ಕೋಲ್ಡ್ ತಗ ನಡೀತಿದ್ದು, ಬಿಸಿಲಿಟ್ಟು ಅವನ ಹೊಂಟೆ ತಲೆ ಕೆಟ್ಟ ಬರಾಕ. ತಗೊಂಬ ಎರಿ ಮಡ್ಲಿ ತಗೊಂಬಂದ. ಮತ್ತು ಇಲ್ಲಿ ಬೋರ್ ನೀರು ಕುಡಿಯೋದು ಶೀತಕತೆ ಅಂತೇಳಿ ಬೋರ್ ನೀರು ತರಕ್ಕೆ ವಾಟರ್ ಬಾಟ್ಲ್ ಹಾಕಿ ಇದಕ್ಕೆ ಲೋಟಕ್ಕೆ. ಈಗ 10 ನಿಮಿಷ ತಕ್ಕ ತಮ್ಮ ಇದಕ್ಕೆ ಮೀಡಿಯಮ್ ಹಾಕಿ. ಬಡ ಕೊಡಲ್ಲ ಬಿಡ ಮರಿ, ಅದ ಒಂದು ಸಮಸ್ಯೆ. ಈಗ ನೋಡ್ರಿ ಹಿಟ್ಟಿಲ್ಲ ಅಂತ
ನೀರು ತಣ್ಣಗದವು. ಸ್ವಲ್ಪ ತಣ್ಣೀರು ಹಾಕಿ ಕುಡಿ ತಣ್ಣಗಿದ್ರ ಇಲ್ಲಿ ಆ ನೀರು ಟೇಸ್ಟ್ ಏನು ಮಾಡ್ತೀಪ ಅವ್ರಿಗೆ ನೋಡಿದ್ರೆ ಇಲ್ಲಿ ಪಾಪ ದಾಲ್ ಕೊಟ್ರೆ ರೊಟ್ಟಿ ಹಿಟ್ಟಿಲ್ಲ. ಇಲ್ಲಿ ನೀನು ನೋಡಿದ್ರೆ ನೋಡಿದ್ರೆ ನೀರು ತಣ್ಣಗಾಗೆ ಹೊಂತಿದ್ದಿ ತಣ್ಣೀರು ಹಾಕ್ಯ ನೀ ಮಾಡೋಕೆ ಹೋಗಿದ್ದಿ ಕಳಿಸ್ತಿದ್ದಿ. ಹಿಟ್ಟು ಕಲಿಸಿದ್ರೆ ಅವ್ನು ಎಷ್ಟು ರೊಟ್ಟಿ ಮಾಡ್ಬೋದು. ಎಷ್ಟು ಹಿಟ್ಟು ಕಲಿಸ್ಯಾನ ಮತ್ತು ರೊಟ್ಟಿ ತಗೊಂಬಂದಲ್ಲ ಅವನು. ಅದವು ಈ ಹೊಸ್ದಾಗಿ ಮತ್ತೆ ಯಾರು ಹೋಗ್ಬೇಕು ಏನು ಮರ ರೊಟ್ಟಿ ಅನ್ನೋ ನಮ್ಮ ನೀವು ಹೋದಂಗೆ ಇವು ರೊಟ್ಟಿ ಅನ್ನೋ ನಮ್ಮನಿ ಕಣ್ಣಂಬಾಡಿ ಕಟ್ಟದ ಯಾರು ಯಾರ ನೋಡ್ರಿ ಬಂತು ಎರಡು ಕೊಟ್ಟೆ ಬಿಡು ಇಲ್ಲ ಬಿಡು. ಹಾಕ್ಬಿಡಕ್ಕೆ ಮತ್ತೆ ಬಂದಿಲ್ಲ ನಾವು ಬಂದ್ರೆ ಚಡ್ಡೆ ಇರ್ತೈತಿ. ರೈಸಿಗೆ ಬಂತು ಪನ್ನೀರ್ ಮಸಾಲ, ನೆಕ್ಸ್ಟ್ ತಂದೂರಿ ರೋಟಿ ಉಂಡು ಮತ್ತು ಆಮೇಲೆ ಸಿಗ್ತೀನಿ ಗಾಯ್ಸ್. ಹೆಂಗೈತೆ ಚೆನ್ನಾಗಿದೆ. ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲಿ ಒಂದೊಂದು ಇದು ಮಾಡಿಬಿಟ್ಟಪ್ಪ ಅಂದಂಗೆ ಒಳ್ಳೆ ಕಂಟೆಂಟ್ ಆಗದಲ್ಲಪ್ಪ ನಿನಗೆ ಅಂದೆ. ರೊಟ್ಟಿ ಎಷ್ಟು ನನಗೆ ಒಂದು ಅರ್ಧ ರೊಟ್ಟಿ ಸಾಕು. ಯಾಕ ನೋಡಿ ಫ್ರೆಂಡ್ಸ್, ಒಂದು ರೊಟ್ಟಿ ತಿಂದು ಸಾಕು ಮತ್ತು ಇನ್ನೊಂದು ಆರ್ಡ್ರ್ ಮಾಡಿದ್ವಿ. ಈಗ ಅದ್ರಾಗ ಒಂದು ಸ್ವಲ್ಪ ನನಗೆ ಹಾಕ್ಯಾನ ನೋಡ್ರಿ. ಇವನು ವಯಸ್ಸಿನಾಗ ನಾಲ್ಕು ರೊಟ್ಟಿ ತಿಂತಿದ್ವಿ ನಾವು. ಇಂಥವು ಇವನು ವಯಸ್ಸಿನಾಗ ಇಂಥವು ನಾಲ್ಕು ರೊಟ್ಟಿ ತಿಂತಿದ್ವಿ. ನೀವು ಒಂದು ತಿಂದಲ್ಲ ಸಾಕಾಗೈತಿ ಅಂತಾನ. ಹೆಂಗಪ್ಪ ಅಂತಾನ. ಮಸ್ತಾಗೈತೆ ಬಿಡು ಪನ್ನೀರ್ ಮಸಾಲ, ಖಾರ ಖಾರ. ಚೆನ್ನಾಗೈತೆ. ಬರ ಅವನು ಬರ್ತಾವ ನೋಡಿ ವ್ಲಾಗ್ನಾಗ. ಡ್ಯೂಟಿ ಮುಗಿತಾ? ಮುಗಿತಾ? ಇವರ ನಮ್ಮ ಡಾಬಾ ಹೆಡ್ ಕುಕ್. ಡ್ಯೂಟಿ ಮುಗಿತು. ಡ್ಯೂಟಿ ಮುಗೀತಾ? ಮಧ್ಯಾಹ್ನ ಊಟ ಸರಿಯಾಗಿಲ್ಲ ಅನ್ನ. ಜಸ್ಟ್ ಇವಾಗ ಊಟ ಆಯಿತು. ಊಟ ಮುಗಿಸ್ಕೊಂಡು ಅದು ಟೈಮ್ ಬಂದು ಆಲ್ರೆಡಿ 5 ಗಂಟೆ ಆಗೈತಿ. ಈಗ 5 ಗಂಟೆಗೆ ಉಂಡೋಗಂದ್ರೆ ನಾವು ಮತ್ತೆ ನಿಕ್ಕಿ ನಿಂತವಂತ ಲೆಕ್ಕಿದ್ವಿ. ಬರಕ್ತ ನೋಡ್ರಿ ಅವ್ನು ಸೃಷ್ಟಿಕರ್ತ. ಚಲೋ ಮುಗೀತು. ಸೊ ಹಂಗಾಗಿ ಹೋಗೋಣ ಅಂತೇಳಿ ಒಂದು 250 ರೂಪಾಯಿ ಬಿಲ್ ಆತ ನಮ್ಮ ಹರೀಶಂದು. ಊಟ ಮಾಡಿಸಿ ರೊಟ್ಟಿ ತುಂಬ ಈಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ನೋಡ್ಬೇಕು ನಮ್ಮ ಧರ್ಮಪತ್ನಿದು ಏನೈತೆ ನಮ್ಮ ಮುಂದಿನ ಕೆಲಸ ನೋಡಿ ಏನು ಹೇಳ್ತಾರೆ ಕೇಳ್ಕೊಂಡಂಗೆ. ರಾಡಂಬರಿಗೆ ಹೋಗ್ಬೇಕಿತ್ತು, ಅದು ಮನೆ ಹುಡ್ಕೋದು ಇವತ್ತು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೈತೆ. ಸೊ ನೋಡ್ಬೇಕು ಈಗ ಮನೆಗೆ ಹೋಗ್ಬೇಕು. ಇವೇನು ಇಲ್ಲೇ ಇರ್ತಾವ
ತಂದಾರೇನು ಇವರು ಏ ಮನಿವ ಅವು ಎರಡು 65 45 65 ನೋಡಿ ಕಾಣ್ತೈತೆ ಅನ್ನಿಸ್ತೈತಿ. ಇವೆರಡು ಆಕಳಿಗೆ ಸೇರಿ ಇದು ಎತ್ತಿಗೆ ಸೇರಿ 65,000. ಎಲ್ಲಿಂದ ತಂದು ದೊಡ್ಡಪ್ಪ ಅವನ್ನ ಸುಬ್ರಹ್ಮಣ್ಯ ಹೋಗ್ಬೇಕು ಬಿಡ ಇವು. ಎಲ್ಲಿಂದ ಅಂದ್ರೆ ಸುಬ್ರಹ್ಮಣ್ಯ ಘಾಟಿ 45,000 ರೂಪಾಯಿ ಜೊತೆ. ಹಾಂ 65 ಅಂತ ನೀವು 65,000 ರೂಪಾಯಿ ಆಗೈತೆ ಅಂತ ನೋಡ್ರಿ ಗೈಸ್ ಇದು ಎರಡು ಸೇರಿ. ಅಂದ್ರೆ ನೋಡಕ್ಕೆ ಮಸ್ತ್ ಇದಾವೆ ಬಿಡು ಇವು. ಅವೇ ಕಾಲಕ್ಕೆ ಹಂಗೆ ಅದಾವು. ಭಾರಿ ಅದಾವೆ. ಘಾಟಿ ಸುಬ್ರಹ್ಮಣ್ಯ ಅಂದ್ರೆ ಭಾಳ ದೂರ ಆತ್ ಬಿಡು. ಅಲ್ಲಿಂದ ಯಾರೋ ಚಲೋ ಪತ್ತೆ ಹಚ್ಚಿರಿ ನೀವು. ಓಹೋ ಮೈ ಬಕ್ಕಿನು ಮಸ್ತ್ ಒದಗಿದಿತ್ತೋ ಮರೆ. ಹೋಗ ನಡಿಯಪ್ಪ ಟೈಮ್ ಆತ. ಏನಂತ ಅಯ್ಯಪ್ಪ ಮತ್ತೆ ನಾಳೆ ಸಿಗೋಣ. ಒಂದು ಮನೆಗೆ ಹಲ್ಲ ಕಡ್ಡಿ ಇಟ್ಕ ನೀನು ಒಂದು ದಬ್ಬಣ ಕೊಡಲೇ, ನಿನಗೆ ಚುಚ್ಕ ಕೊಡಲೇ ದಬ್ಬಣ ಕೊಡಲೇ ಅಡಿಗೆ ಅಂತೀಯ ಪಾಡಗ. ಬೆಳಗ್ಗೆ 7 ಗಂಟೆಗೆ ಮತ್ತೆ ಸಿಗೋಣ. ಸಣ್ಣ ಗಾಳಿ ಬರ್ತೈತೆ ಒಳಗಡೆ. ಕಿಟಕಿ ಹತ್ರ ನಿಂತ್ಕೊಂಡು ಮಳೆ ನೋಡೋ ಮಜಾನೇ ಬೇರೆ. ಸಣ್ಣಗೆ AC ಕೂಲರ್, ಯಾವ ಕೂಲರು ಯಾವ AC ಲೂ ಬರೋದಿಲ್ಲ, ಅಷ್ಟು ಗಾಳಿ ಮುಂಚೈತೆ ಗೈಸ್. ಆಮೇಲೆ ಮತ್ತೆ ಲಾಗ್ ಸಿಗ್ತೀನಿ. ಹಾಗಾಯ್ಸ ಮನೆ ಬಂದೆ ನಾನು. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ರಣಂಬೀರ್ಗೆ ಹೋದ್ರಾಯ್ತು ಅಂತ ವೆಯ್ಟ್ ಮಾಡ್ತಿದ್ದೆ ನಾನು. ಮಳೆ ಬರ್ಬೋದು, ಸ್ವಲ್ಪ ಗಿಡುಗು ಜಾಸ್ತಿ ಇತ್ತು. ಸೊ ಹಂಗಾಗಿ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಿ ಚೆನ್ನಾಗಾಯಿತು. ಯಾಕಂದರೆ ಮಳೆ ಫುಲ್ ರಪ್ಪ ಅಂತ ಹೊಡಿತೈತೆ. ಸೊ ಹಂಗಾಗಿ ಮನೆ ನೋಡೋಕೆ ಹೋಗೋದು ಏನು ನೋಡ್ತೀವೋ ಇಲ್ಲೋ ನಂಗೆ ಆಗ್ತೈತೆ. ಮಳೆ ಜೋರಾಗಿ ಹೊಡಿತೈತೆ, ಮಿಂಚು ಗುಡುಗು ಸಿಡ್ಲು ಭರ್ಜರಿ ಹೊಡಿತೈತೆ. ಸೊ ಇವಾಗ ಹೋಗೋಕೆ ಆಗ್ತಲ್ಲ, ನೋಡೋಣ ನಾಳೆ ಮತ್ತೆ ಹೋಗ್ಬೇಕಾಗುತ್ತೆ ಅನ್ಸುತ್ತೆ ಅಷ್ಟೇ. ಎಷ್ಟು ಜೋರಾಗಿ ಬರ್ತೈತೆ ಅಂದರೆ ಮಳೆ ರಪ್ಪ ಹೊಡಿತೈತೆ. ಅದಕ್ಕೆ ಮತ್ತು ನಾಳೆ ಗೀಳೆ ಹೋದ್ರಾಯ್ತು ಬಿಡು. ಹೊರಗೆ ಹೋಗಕ್ಕೆ ಆಗ್ತಿಲ್ಲ, ಅಷ್ಟು ಬರ್ತೈತೆ ಮಳೆ. ಎಲ್ಲ ನಮ್ಮ ಮನೆ ಹಿಂದೆ ಫುಲ್ ಇದಾಗೈತೆ ಮಳೆ ಬೀಳು. ಗುಡುಗು ಮಿಂಚು ಎಲ್ಲ ಬರ್ತೈತೆ. ಸೊ ಇವತ್ತು ಹೋಗೋಕ್ಕಾಗಲ್ಲ, ಮತ್ತು ನಾಳೆ ನೋಡ್ಬೇಕು. ನಾಳೆ ಹಿಂಗೆ ಆಯ್ತಂದ್ರೆ ಮತ್ತೆ ಹೋಗೋದು ಕಷ್ಟ. ಡೇ ಟೈಮಲ್ಲಿ ಹೋಗ್ಬೇಕು. ಇವಾಗ ಈವ್ನಿಂಗು ಜಾಸ್ತಿ ಮಳೆ ಬರ್ತೈತೆ, ಈವ್ನಿಂಗ್ ಟೈಮೇ. ಸೊ ಹಂಗಾಗಿ ಹೋದರೆ ಮಾರ್ನಿಂಗಿಂದನೇ ಹುಡುಕ್ಬೇಕು ಮನೇನ ಅಷ್ಟೇ. ಇವಾಗ ಈವ್ನಿಂಗಲ್ಲೇನು ಹುಡುಕೋಕ್ಕಾಗಲ್ಲ. ಮಿಂಚ್ತೈತೆ ಗಾಯ್ಸ್. ಸ್ವಲ್ಪ ಒಳಗಡೆ ಹೋಗ್ತೀನಿ ನಾನು. ಮಿಂಚ್ತೈತೆ ಭಾಳ. ಇವಾಗ ಜಸ್ಟ್ 6:30 ಆಗಿದೆ. ಅಡುಗೆ ಮಾಡೋಣ ಅಂತೇಳಿ ಕೂತ್ಕೊಂಡೆ. ಗಾಳಿ ಮಳೆ ಜಾಸ್ತಿ ಆಗಿರೋದ್ರಿಂದ ಕರೆಂಟ್ ಹೋಗಿದ್ದು ನೋಡ್ರಿ. ಇಲ್ಲಿ ಇದು ಟಾರ್ಚ್ ಹಾಕ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಸೋರೆಕಾಯಿ ಪಲ್ಯ, ನುಗ್ಗೆಕಾಯಿ ಸಾಂಬಾರು. ಇಲ್ಲಿ ಕುಕ್ಕರಲ್ಲಿ ಬೇಳೆ ಬೇಯಿಸೋಕ್ಕಿಟ್ಟಿದ್ದೀನಿ, ಅನ್ನಕ್ಕಿಟ್ಟಿದ್ದೀನಿ. ಸೊ ಸೋರೆಕಾಯಿ, ಬೀಟ್ರೂಟು, ಕ್ಯಾರೆಟು ಎಲ್ಲ ಹಾಕಿ ಪಲ್ಯ ಮಾಡ್ತೀನಿ. ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ. ಬಟ್ ಕಾಯಿ ತುರಿ ಹಾಕಬೇಕಷ್ಟೇ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ.
ಸೊ ಸಾಂಬಾರಿಗೆ ಒಂಚೂರು ಸಾಂಬಾರು ಪುಡಿ ಹಾಕಿ ರುಬ್ಕೋಬೇಕು. ಅಷ್ಟೊತ್ತಿಗೆ ಕರೆಂಟ್ ಬಂದರೆ ಪರವಾಗಿಲ್ಲ, ಕರೆಂಟ್ ಬರಲಿಲ್ಲ ಅಂತಂದರೆ ಇನ್ನೇನು ಕಾಯಿ ಸ್ಕಿಪ್ ಮಾಡಬೇಕಾಗತ್ತೆ. ಹಿಂಗಾಗತ್ತೆ ನೋಡ್ರಿ ಅಡುಗೆ ಮಾಡೋಕ್ಕೆ ಎಷ್ಟು ತೊಂದರೆ. ಸೊ ಇದ್ರ ಸಂಬಂಧನೇ ಅರ್ಧ ರಾಣೆಬೆನ್ನೂರಲ್ಲಿ ಮನೆ ಹುಡುಕ್ತಿದ್ದೀವಿ, ಇನ್ನೂ ಸಿಗಲಿಲ್ಲ, ನೋಡಬೇಕು. 6 ಗಂಟೆಗೆಲ್ಲ ಕರೆಂಟ್ ತೆಗೆದು ಕೂತ್ಕೊಂಡ್ರೆ ಹಿಂಗೆ ಅಡುಗೆ ಮಾಡೋಕ್ಕೆ ಭಾರಿ ತೊಂದರೆ ಆಗುತ್ತೆ. ಇದು ಟಾರ್ಚ್ ಹಾಕೋದಕ್ಕೆ ವೀಡಿಯೋ ಮಾಡ್ಬೋದು. ಈಗ ಟಾರ್ಚ್ ಹಾಕ್ಕೊಂಡು ವೀಡಿಯೋ ಮಾಡೋದು ಐಡಿಯಾ ಗೊತ್ತಿರಲಿಲ್ಲ, ನೆನ್ನೆ ನಮ್ಮ ಹಸ್ಬೆಂಡ್ ತೋರಿಸ್ಕೊಟ್ರು. ಬಟ್ ಇಲ್ಲಿ ಚಾರ್ಜರ್ ಲೈಟ್ ಐತಿ, ಸೊ ಹಾಗಾಗಿ ಇದೊಂದು ಹಾಲಿಗೆ ಮಾತ್ರ ಲೈಟ್ ಆಗುತ್ತೆ. ಬಟ್ ಕರೆಂಟ್ ಇಲ್ಲ, ಗಾಳಿ ಜೋರು ಇರೋದ್ರಿಂದ ಕಿಟಕಿ ಓಪನ್ ಇಟ್ಟಿದ್ವಿ. ಗಾಳಿ ಬರುತ್ತೆ, ಸ್ವಲ್ಪ ತಣ್ಣಗೆ ಕೋಲ್ಡ್ ಇರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಈ ಗಾಳಿ ಬೀಸಿರೋ ಇದಕ್ಕೆ ನೋಡ್ರಿ, ಇದು ಕಿತ್ಕೊಂಡೇ ಹೋಗೈತಿ. ಸದ್ಯ ಡೋರ್ ಏನೂ ಹೊಡೆದಿಲ್ಲ, ಕಿಟಕಿದು ಗಾಜಿಂದಾಗಿರೋದ್ರಿಂದ ಹೊಡೆಯುತ್ತೆ ಅಂದ್ಕೊಂಡೆ. ಬಟ್ ಇದೇ ಕಿತ್ಕೊಂಡು ಆಚೆ ಬಂದಿದೆ, ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ. ರುಬ್ಬೋದ್ರೊಳಗೆ ಅಡುಗೆ ಆಯಿತು ಅಂತಂದರೆ ರುಬ್ಬೋದು. ಕರೆಂಟ್ ಬಂದರೆ ಬೇಗ ಬೇಗ ರುಬ್ಕೋಬೋದು. ಸೊ ಇಲ್ಲ ಅಂತಂದರೆ ಆಗಲ್ಲ. 4 ವಿಷಲ್ ಆಗಿದೆ, ಆಫ್ ಮಾಡ್ತೀನಿ. ಈಗ ಸೋರೆಕಾಯಿನ ಬಿಡಿಸಿಟ್ಕೋಬೇಕು. ಸೋರೆಕಾಯಿ ಪಲ್ಯ ಯಾವ ಥರ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಇದನ್ನು ಸೋರೆಕಾಯಿನ ಕ್ಲೀನಾಗಿ ಬಿಡಿಸಿ ಸಿಪ್ಪೆ ಸುಲಿದು ಸಣ್ಣಕ್ಕೆ ಹೆಚ್ಕೋತೀನಿ. ಈಗ ನಾನು ನೀರೋಗಿದೆ, ಇದಕ್ಕೆ ತಟ್ಟೆ ಮುಚ್ಚಿ ಸಣ್ಣಕ್ಕೆ ಇಡ್ತೀನಿ. ಸೊ ಅನ್ನ ಆಯಿತು, ಬೇಳೆ ಬೆಂದಿದೆ. ಸೋರೆಕಾಯಿನ ಕ್ಲೀನಾಗಿ ಹೆಚ್ಚಿಟ್ಕೊಂಡು ಪಲ್ಯ ಮಾಡಿ, ಹಾಗೆ ನುಗ್ಗೆಕಾಯಿನೂ ಹೆಚ್ಚಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ರೆ ಅಡುಗೆ ಮುಗಿದೋಗುತ್ತೆ. ಎಲ್ಲ ಹೆಚ್ಚಿಟ್ಕೊಂಡೆ. ಜಸ್ಟ್ ಕರೆಂಟ್ ಬಂತು, ಸೊ ಬೇಗ ನಾನು ತೆಂಗಿನಕಾಯಿ ತುರಿದು ರುಬ್ಬಿಟ್ಕೋತೀನಿ. ಪಲ್ಯಕ್ಕೂ ರುಬ್ಬಬೇಕು, ಹಾಗೆ ಬೇಳೆ ಸಾರಿಗೂ ರುಬ್ಬಬೇಕು. ಫಸ್ಟ್ ಈ ಕೆಲಸ ಮಾಡಿ ನೆಕ್ಸ್ಟ್ ಮುಂದಿನ ಕೆಲಸ ಮಾಡ್ತೀನಿ. ಇಲ್ಲ ಅಂತಂದರೆ ಮತ್ತೆ ಕರೆಂಟ್ ಹೋದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಈಗ ಕಾಯಿನ ಬಿಡಿಸ್ಕೊಂಡು ಸಾಂಬಾರಿಗೆ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟು ಸಪ್ರೇಟ್ ತೆಗೆದಿಟ್ಕೊಂಡು ರುಬ್ಬಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಇಷ್ಟು ಕಾಯಿನ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಪಲ್ಯಕ್ಕೆ. ಇದಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕ್ತೀನಿ ರುಬ್ಕೊಳ್ಳೋಕ್ಕೆ. 2 ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ, ಒಂಚೂರು ಅರಿಶಿನ ಪುಡಿ ಹಾಕ್ತೀನಿ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ. ಇದನ್ನು ಪೇಸ್ಟ್ ಮಾಡಬೇಕು. ಇದನ್ನು ಪೂರ್ತಿ ನುಣ್ಣಗೆ ರುಬ್ಬಾರ್ದು, ಈ ಥರ ಅರ್ಧನೇ ರುಬ್ಬಬೇಕು. ಏನಕ್ಕೆ ಅಂದರೆ ಅದು ಹಸಿಮೆಣಸಿನ್ಕಾಯಿ ತರ್ತರಿಯಾಗಿ ರುಬ್ಬಿರೋದು ಬಾಯಿಗೆ ಸಿಕ್ಕಿದ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಈಗ ನೆಕ್ಸ್ಟು ಅದೇ ಜಾರಿಗೆ ನಾನು ಮತ್ತೆ ಸಾಂಬಾರಿಗೆ ಕಾಯಿನ ರುಬ್ಬಬೇಕು. ಹಾಗಾಗಿ ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಸೊ ಈ ಕಾಯಿಗೆ 1-2 ಸ್ಪೂನು ಸಾಂಬಾರು ಪುಡಿ ಹಾಕ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಇದಕ್ಕೊಂದು ಸ್ವಲ್ಪ ನೀರು ಬೆರೆಸಿ ನುಣ್ಣಗೆ ರುಬ್ಬಬೇಕು. ಸೊ ನುಣ್ಣಗಾಗಿದೆ, ಇಷ್ಟು ನಯಸ್ಸಲ್ಲಿ ರುಬ್ಕೊಂಡು ಸೈಡಿಗೆ ಇಟ್ಕೋಬೇಕು. ಸದ್ಯ ಈಗ ಏನೇನು ಬೇಕು ಪಲ್ಯಕ್ಕೆ ರುಬ್ಬಿಟ್ಕೊಂಡಿದ್ದೀನಿ, ಹಾಗೆ ಸಾಂಬಾರಿಗೂ ರುಬ್ಬಿಟ್ಕೊಂಡಿದ್ದೀನಿ. ಈಗ ಯಾವಾಗಾದರೂ ಕರೆಂಟ್ ಹೋಗಲಿ ಚಿಂತೆ ಇಲ್ಲ ಅಂತಂದರೆ ಸಮಸ್ಯೆ ಇತ್ತು. ಈಗ ಆರಾಮಾಗಿ ಅಡುಗೆ ಮಾಡ್ಕೋಬೋದು ನಾನು. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಪಲ್ಯಕ್ಕೆ 2 ರೆಡಿ ಆಯ್ತು. ಈಗ ನೆಕ್ಸ್ಟು ಸಾಂಬಾರಿಗೆ ನುಗ್ಗೆಕಾಯಿ, ಕ್ಯಾರೆಟು ಮತ್ತು ಬೀಟ್ರೂಟನ್ನು ಹೆಚ್ಚಿ ಇಟ್ಕೊತೀನಿ. ಸೋರೆಕಾಯಿ ಎಲ್ಲ ತೆಗ್ದಿಡ್ತಾಯಿದ್ದೀನಿ, ವಾಶ್ ಮಾಡಿ ಹೆಚ್ಚಿ ಸ್ವಲ್ಪ ನೀರಿಗೆ ಹಾಕಿದ್ದೆ. ಸೊ ಇದನ್ನು ತೆಗ್ದಿಟ್ಕೊಂಡು ಇದೇ ನೀರಿಗೆ ಬೇಕಾದರೆ ನಾನೀಗ ನುಗ್ಗೆಕಾಯಿ ಕ್ಯಾರೆಟ್ ಎಲ್ಲ ಹೆಚ್ಚಾಕ್ತೀನಿ. ಸೊ ನುಗ್ಗೆಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಕ್ಯಾರೆಟು ಇದೆ ಇದರಲ್ಲಿ, ಬೇಕಾದರೆ ನೀವು ಆಲೂಗಡ್ಡೆ, ಬೀನ್ಸು, ಇನ್ನೊಂದು ಸ್ವಲ್ಪ ತರಕಾರಿ ಬೇಕಿದ್ದರೆ ಹಾಕ್ಬೋದು. ಆದರೆ ನಾನಿಲ್ಲಿ ನುಗ್ಗೆಕಾಯಿ ಮತ್ತು ಕ್ಯಾರೆಟ್ ಅಷ್ಟೇ ತೊಗೊಂಡಿದ್ದೀನಿ. ಕುಕ್ಕರಿಗೆ ಬೇಳೆ ಮತ್ತು ಟೊಮೆಟೊ ಅಷ್ಟೇ ಹಾಕಿ ಬೇಯಿಸಿದ್ದೆ. ಇವಾಗ ಇದಕ್ಕೆ ನಾನು ನುಗ್ಗೆಕಾಯಿ ಹಾಕ್ತೀನಿ. ಸೊ ಇದಕ್ಕೇನು ಮಾಡಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ನೀವು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಉಪ್ಪು ಬೆರೆಸಿ ಬೇಯೋಕ್ಕಿಡಬೇಕು. ಒಂದು 5ರಿಂದ 7 ನಿಮಿಷ ಬೆಂದ ಮೇಲೆ ನಾವು ರುಬ್ಬಿರೋ ಮಸಾಲೆ ಹಾಕಿ ಕುದಿಸಿದ್ರೆ ಚೆನ್ನಾಗಿ ಬೇಗ ಸಾಂಬಾರಾಗತ್ತೆ. ಈಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಬೇಯಕ್ಕಿಡ್ತೀನಿ ಸ್ವಲ್ಪ ಉಪ್ಪು ಹಾಕಿ.
ಸೊ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕಿಡ್ತೀನಿ. ಈ ಕಡೆ ಸಾರು ಕುದೀತಾ ಇದೆ, ಈ ಕಡೆ ಪಲ್ಯಕ್ಕೂ ಹಾಗೆ ಒಟ್ಟಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತೇಳಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ನಾನೀಗ ಎಣ್ಣೆ ಹಾಕ್ತೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಕಾಯಲಿ. ಇದಕ್ಕೆ ನಾನು ಒಂದು ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ತೀನಿ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಹಾಕ್ತೀನಿ, ಯಾಕಂದರೆ ರುಬ್ಬಕ್ಕೆ ಆಲ್ರೆಡಿ ಹಾಕಿದ್ದೆ ಜೀರಿಗೆ. ಸೊ ಇದೊಂದು ಸ್ವಲ್ಪ ಫ್ರೈ ಆಗಲಿ. ಸೊ ಜೀರಿಗೆ ಮತ್ತು ಸಾಸಿವೆ ಫ್ರೈ ಆಗಿದೆ. ಇದಕ್ಕೆ ನಾನು ಈರುಳ್ಳಿ ಆ್ಯಡ್ ಮಾಡ್ತೀನಿ. ಇಲ್ಲಿ ಕುದೀತಾ ಇದೆ, 1-2 ನಿಮಿಷ ಕುದೀಲಿ. ಸ್ವಲ್ಪ ಕುದ್ಮೇಲೆ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ತೀನಿ. ಈಗ ಜಸ್ಟ್ ಅಮ್ಮ ಕಾಲ್ ಮಾಡಿದ್ರು, ಅದೇ ಹೇಳಿದ್ನಲ್ಲ ನನ್ನ ಮಗನಿಗೆ ಇಂಜೆಕ್ಷನ್ ಹಾಕ್ಸೋಕ್ಕೆ ಹೋಗಬೇಕು 5 ವರ್ಷದ್ದು ಅಂತ. ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ಕೊಂಡೆ, ಬಟ್ ಅಂಗನವಾಡಿಗೆ ಬರ್ತಾ ಇದ್ದಾರೆ ಬುಧವಾರ. ಪ್ರತಿ ಬುಧವಾರನೂ ಬರ್ತಾರೆ ಅಂಗನವಾಡಿಗೆ ಇವರು ನರ್ಸು, ಅಲ್ಲೇ ಬಂದು ಇಂಜೆಕ್ಷನ್ ಹಾಕ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ನಾಳೆ ಬೆಳಗ್ಗೆನೇ ಊರಿಗೆ ಹೊರಡಬೇಕು. ಸೊ ಈಗೆಲ್ಲ ಅಡುಗೆ ಮುಗಿಸ್ಕೊಂಡು ಬೇಗ ಪ್ಯಾಕ್ ಮಾಡ್ಕೋತೀನಿ, ಏನೇನು ತೊಗೊಂಡು ಹೋಗಬೇಕು ಅವನಿಗೆ ಊರಿಗೆ ನಾನು ಅಂತ. ಸೊ ಸಾಂಬಾರಿಗೆ ಈಗ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮಸಾಲೆ ಹಾಕಿದ್ದೀನಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಹದವಾಗಿ ಕುದಿಬೇಕು, ಮಸಾಲೆನೂ ಹದವಾಗಿ ಬೇಯಬೇಕು, ಹಾಗೆ ತರಕಾರಿನೂ ಬೇಯಬೇಕು. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಒಗ್ಗರಣೆ ಹಾಕ್ತೀನಿ. ಸೊ ಸಾಂಬಾರು ಮುಗಿಯತ್ತಿದ್ದು ಸಾಂಬಾರು ಕತೆ. ನೆಕ್ಸ್ಟ್ ಇಲ್ಲಿ ಫ್ರೈ ಆಗಿದೆ ಈರುಳ್ಳಿ, ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇದಕ್ಕೆ ನಾನೀಗ ಸೋರೆಕಾಯಿ ಆ್ಯಡ್ ಮಾಡ್ತೀನಿ. ಸೊ ಸೋರೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದು, ನೀರಿನ ಅಂಶ ಎಲ್ಲ ಹೋಗುತ್ತೆ. 1-2 ನಿಮಿಷ ಫ್ರೈ ಮಾಡಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಒಂದಿಷ್ಟು ಉಪ್ಪು ಹಾಕ್ತೀನಿ. ಉಪ್ಪಾಕಿ ಫ್ರೈ ಮಾಡ್ತೀನಿ. ಹಾಗೆ ಸೋರೆಕಾಯಿಯಲ್ಲೇ ನೀರಿನ ಅಂಶ ಇರುತ್ತೆ, ಸೊ ಹಾಗಾಗಿ ಆದ್ರೂ ಇನ್ನೊಂದು ಸ್ವಲ್ಪ ಬೇಯಬೇಕಾಗತ್ತಲ್ಲ, ಅದಕ್ಕೋಸ್ಕರ ಇದಕ್ಕೊಂಚೂರು ನಾನು ನೀರು ಹಾಕ್ತೀನಿ. ಸ್ವಲ್ಪ ಅಷ್ಟೇ ಹಾಕಿದ್ದೀನಿ ನೀರು. ಇದಕ್ಕೀಗ ಮಸಾಲೆ ಆ್ಯಡ್ ಮಾಡ್ತೀನಿ. ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಹಸಿಮೆಣಸಿನ್ಕಾಯಿ, ಕಾಯಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಹಾಕಿ ಆ ಮಸಾಲೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಬೋದು. ಹಸಿಮೆಣಸಿನ್ಕಾಯಿ ಖಾರನೇ ಸಾಕು ಅಂದರೆ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಸ್ಕಿಪ್ ಮಾಡ್ಬೋದು. ಕರ್ಬೇವಿನ ಸೊಪ್ಪು ಇವಾಗ ಇಲ್ಲ ನನ್ನ ಹತ್ರ, ಸೊ ಹಾಗಾಗಿ ನಾನು ಹಾಕಿಲ್ಲ. ಆಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇದು ಹಾಗೆ ಸಣ್ಣಕ್ಕೆ ಬೇಯಕ್ಕೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಲಿಡ್ ಮುಚ್ಚಿಡ್ತೀನಿ. ಸೊ ಲೋ ಫ್ಲೇಮಲ್ಲಿ ಬೇಯಲಿ. ಇಲ್ಲಿ ಈ ಕಡೆ ಸಾಂಬಾರು ಕುದೀತಾ ಇದೆ. ಸೊ ಇನ್ನೊಂದು 2 ನಿಮಿಷ. ನುಗ್ಗೆಕಾಯಿ ಸ್ವಲ್ಪ ಬೇಯಬೇಕು, ಹಸಿ ಇದೆ. ಸೊ 1-2 ನಿಮಿಷ ಆದಮೇಲೆ ಇದಕ್ಕೆ ಒಗ್ಗರಣೆ ಹಾಕಿ ಇಳಿಸಿಟ್ಬಿಡ್ತೀನಿ. ಸೊ ಆ್ಯಕ್ಚುಲಿ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಬೆಲ್ಲ ಮತ್ತು ಹುಣಸೆ ಹುಳಿ ಆ್ಯಡ್ ಮಾಡಬೇಕು, ಮರ್ತಿದ್ದೆ, ಈಗ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಹುಣಸೆ ಹುಳಿನೂ ಇಡ್ತಾಯಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಬೇಯ್ತಾ ಇದೆ. ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ತೀನಿ. ಇನ್ನೊಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ಇದು ಇನ್ನೊಂದು 2 ನಿಮಿಷ ಬೇಯಲಿ. ಸೊ ಈ ಕಡೆ ಸಾಂಬಾರು ಕುದೀತಾ ಇದೆ.
ಆಗಿದೆ. ಇದಕ್ಕೆ ಒಗ್ಗರಣೆ ಹಾಕಬೇಕು. ಹಾಗಾಗಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿ ಹಾಕ್ತೀನಿ. ನೋಡು, ಯೋಚನೆ ಮಾಡು. ಸೊ ಸಾಂಬಾರು ರೆಡಿ ಆಯ್ತು. ಈಗ ರೆಡಿಯಾಗಿದೆ. ಹಾಗೆ ಸಾಂಬಾರೂ ರೆಡಿಯಾಗಿದೆ, ಅನ್ನನೂ ರೆಡಿಯಾಗಿದೆ. ರೊಟ್ಟಿ ಬೇಡ ಅಂತ ಅಂದರು ಅವರು, ಹಾಗಾಗಿ ಇಲ್ಲ. ಸೊ ಅಡುಗೆ ಕೋಣೆ ಕೆಲಸ ಮುಗೀತು. ಇದಿರಲಿ, ಗಾಳಿ ಬರುತ್ತೆ ಚೆನ್ನಾಗಿ. ಆದರೆ ಬೆಕ್ಕಿನ ಕಾಟ, ಬಾಗಿಲು ತೆಗೆದ್ರೆ ಹಿಂದೊಡೆ ಬೆಕ್ಕಿನ ಕಾಟ, ಏನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಹೊಟ್ಟೆ ಹಸ್ದಿಲ್ಲ, ಮೋಸ್ಟ್ಲಿ ಹೊಟ್ಟೆ ಹಸಿದ್ರೆ ಊಟ ಮಾಡಿ ಮಲ್ಕೋತೀವಿ. ಆದರೆ ಅಸೈನ್ಮೆಂಟ್ ಮಾತ್ರ ಕಂಪ್ಲೀಟ್ ಆಗೋ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಯಾವಾಗ ಕಂಪ್ಲೀಟ್ ಆಗುತ್ತೋ ನೋಡಬೇಕು. ನಿಂದು 2ರಿಂದ 3 ಬ್ಯಾಗ್, ಸ್ಕೂಲ್ ಬ್ಯಾಗ್, ಆಮೇಲೆ ಒಂದು ಆ್ಯಕ್ಟಿವಿಟೀಸ್ ಶೀಟ್ಸ್ ಎಲ್ಲ ಕೊಟ್ಟಿದ್ದರು, ಅದು ಮತ್ತು ಬರ್ತ್ ಸರ್ಟಿಫಿಕೇಟು, ಒಂದು ಆಧಾರ್ ಕಾರ್ಡು, ಆಮೇಲೆ ನನ್ನ ಬ್ಯಾಗು, ಅಸೈನ್ಮೆಂಟ್ ಬುಕ್ಸ್ ಎಲ್ಲ ಈ ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ನಾಳೆ ಬೆಳಗ್ಗೆ 6 ಗಂಟೆ ಬಸ್ಸಿಗೆ ಹೋಗಬೇಕು ಶಿವಮೊಗ್ಗಕ್ಕೆ. ಸೊ ಇವತ್ತಿಗೆ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ.